ಬಾಲಿವುಡ್ ನಟ ಸೈಫ್ ಅಲಿ ಖಾನ್ಗೆ ಚಾಕುವಿನಿಂದ ಇರಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುಂಬೈ ಪೊಲೀಸರು ಪ್ರಕರಣದ ತನಿಖೆ ಚುರುಕುಗೊಳಿಸಿದ್ದಾರೆ. ಇನ್ನು ಸೈಫ್ ಅಲಿ ಖಾನ್ ಮೇಲೆ ಚಾಕುವಿನಿಂದ ದಾಳಿ ಮಾಡಿದಂತಹ ಆರೋಪಿಯ ಒಂದು ಸಿಸಿಟಿವಿ ಫುಟೇಜ್ ಕೂಡ ಲಭ್ಯ ಆಗಿದೆ. ಸಿಸಿಟಿವಿ ದೃಶ್ಯಗಳನ್ನು ಆಧಾರದಲ್ಲಿ ಇಟ್ಕೊಂಡು ಪೊಲೀಸ್ ಅಧಿಕಾರಿಗಳು ಇದೀಗ ತನಿಖೆಗೆ ಇಳಿದಿದ್ದಾರೆ. ಸಿಸಿಟಿವಿಯಲ್ಲಿ ಸೆರೆಯಾಗಿರುವಂತಹ ಆರೋಪಿಯ ದೃಶ್ಯವನ್ನು ಆಧರಿಸಿ ಆತ ಯಾರು, ಏನು, ಎತ್ತ ಈ ಪ್ರಶ್ನೆಗಳಿಗೆ ಉತ್ತರ ಹುಡುಕೋದಕ್ಕೆ ಅಂತ ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ. ಯಾವ ಕಡೆಗಳಲ್ಲಿ ಅವರು ಪ್ರಯಾಣವನ್ನು ಮಾಡಿದ್ರು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಅಧಿಕಾರಿಗಳು ಇದೀಗ ತನಿಖೆ ಮುಂದುವರಿಸಿದ್ದಾರೆ. ಪ್ರಕರಣ ಬಹಳಷ್ಟು ಗಂಭೀರ ಆಗಿದೆ. ಇಡೀ ದೇಶದಾದ್ಯಂತ ಈ ಒಂದು ಪ್ರಕರಣ ತೀವ್ರವಾಗಿ ಟೀಕೆಗೆ ಗುರಿಯಾಗ್ತಾ ಇದೆ. ಅನೇಕ ನಟ ನಟಿಯರಿಗೆ ಬೆದರಿಕೆಗಳು ಬರ್ತಾ ಇತ್ತು. ಸಲ್ಮಾನ್ ಖಾನ್ ಆದಿಯಾಗಿ ಅನೇಕ ನಾಯಕ ನಟರಿಗೆ ಬೆದರಿಕೆಗಳು ಬರ್ತಾ ಇತ್ತು. ಆದರೂ ಕೂಡ ಸೆಕ್ಯೂರಿಟಿಯಲ್ಲಿ ಲ್ಯಾಪ್ಸ್ ಆಗಿದೆ ಅನ್ನುವಂತಹ ಒಂದು ಗಂಭೀರ ಆರೋಪ ಕೇಳಿಬರ್ತಾ ಇದೆ. ಸರ್ಕಾರ ಏನು ಮಾಡ್ತಾ ಇತ್ತು, ಅದೇ ರೀತಿಯಾಗಿ ಪೊಲೀಸ್ ಅಧಿಕಾರಿಗಳು ಇಷ್ಟೆಲ್ಲ ಬೆದರಿಕೆಗಳು ಬರ್ತಾ ಇದ್ದರೂ ಕೂಡ ನಟ ನಟಿಯರ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂತೆ ಏನಾದರೂ ಮಾಹಿತಿಗಳನ್ನು ಖಚಿತಪಡಿಸ್ಕೊಂಡಿದ್ರಾ? ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ತೀವ್ರವಾಗಿ ಟೀಕೆಗಳು ಎದುರಾಗ್ತಾ ಇದೆ. ಈ ನಡುವೆ ಸೈಫ್ ಅಲಿ ಖಾನ್ ಅವರಿಗೆ ಚಾಕುವಿನಿಂದ ಇರಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಈಗ ತೀವ್ರವಾಗ್ತಾ ಇದೆ. ಸಿಸಿಟಿವಿ ಫುಟೇಜ್ ಕೂಡ ಲಭ್ಯ ಆಗಿದೆ. ಆರೋಪಿಯ ಫೋಟೋಗಳನ್ನು ಆಧರಿಸಿ, ಸಿಸಿಟಿವಿಯಲ್ಲಿ ಸೆರೆಯಾಗಿರುವ ಆರೋಪಿಯ ದೃಶ್ಯಗಳನ್ನು ಆಧರಿಸಿ ತನಿಖೆ ಮುಂದುವರಿಸಿದ್ದಾರೆ. ಒಟ್ಟು 6 ಕಡೆಗಳಲ್ಲಿ ಚಾಕುವಿನಿಂದ ಇರಿದಿದ್ದಾರೆ. ಅದರಲ್ಲಿ 2 ಕಡೆ ಡೀಪ್ ಆಗಿ ಇರಿದಿದ್ದಾರೆ ಎನ್ನುವಂತಹ ಮಾಹಿತಿಗಳು ಲಭ್ಯವಾಗಿತ್ತು. ನಿನ್ನೆ ಬೆಳಗಿನ ಜಾವ ಸೈಫ್ ಅಲಿ ಖಾನ್ ಅವರ ಒಂದು ಶಸ್ತ್ರಚಿಕಿತ್ಸೆ ಕೂಡ ಮಾಡಲಾಯಿತು. ಈಗ ಎದುರಾಗ್ತಾ ಇರುವಂತಹ ಪ್ರಶ್ನೆ, ಉದ್ದೇಶಪೂರ್ವಕವಾಗಿ ಏನಾದರೂ ಚಾಕುವಿನಿಂದ ಇರಿದಿದ್ದೋ ಅಥವಾ ನಿಜವಾಗ್ಲೂ ಕಳ್ಳತನ ಮಾಡೋದಕ್ಕೆ ಅಂತ ಬಂದು ಚಾಕುವಿನಿಂದ ಇರಿದಿರುವಂತಹ ಘಟನೆನ ಇದು? ಈ ಪ್ರಶ್ನೆ ಎಲ್ರಿಗೂ ಕೂಡ ಇವತ್ತು ಕಾಡ್ತಾ ಇದೆ. ಯಾಕಂದರೆ ಅನೇಕ ನಟ ನಟಿಯರಿಗೆ ಕೊಲೆ ಬೆದರಿಕೆಗಳು ಬರ್ತಾ ಇತ್ತು. ಸಲ್ಮಾನ್ ಖಾನ್ ಅವರು ತಮ್ಮ ನಿವಾಸಕ್ಕೆ, ತಮ್ಮ ಮನೆ ಏನಿತ್ತು ಅಪಾರ್ಟ್ಮೆಂಟು, ಆ ಅಪಾರ್ಟ್ಮೆಂಟ್ಗೆ ಈಗಾಗಲೇ ಬುಲೆಟ್ ಪ್ರೂಫ್ ಗ್ಲಾಸ್ಗಳನ್ನು ಕೂಡ ಅಳವಡಿಕೆ ಮಾಡಿದ್ದಾರೆ. ಒಂದು ವಾರ ಕಳೆದಿಲ್ಲ, ನಟ ಸಲ್ಮಾನ್ ಖಾನ್ ಅವರು ತಮ್ಮ ನಿವಾಸಕ್ಕೆ ಬುಲೆಟ್ ಪ್ರೂಫ್ ಗ್ಲಾಸ್ಗಳನ್ನು ಅಳವಡಿಕೆ ಮಾಡಿದರು. ಮತ್ತೊಂದೆಡೆ ಅನೇಕ ನಟ ನಟಿಯರು ತಮ್ಮ ಭದ್ರತೆಯನ್ನು ಕೂಡ ಹೆಚ್ಚಳ ಮಾಡಿಕೊಳ್ತಾ ಇದ್ದರು. ಈ ನಡುವೆ ಸೈಫ್ ಅಲಿ ಖಾನ್ ಅವರ ಮೇಲೆ ಆದಂತಹ ಈ ದಾಳಿಯಿಂದಾಗಿ ಸಾಕಷ್ಟು ಪ್ರಶ್ನೆಗಳು ಈಗ ಎದುರಾಗ್ತಾ ಇರುವಂಥದ್ದು. ದರೋಡೆ ಮಾಡೋದಕ್ಕೆ ಅಂತಾನೆ ಈ ಕೃತ್ಯ ಏನಾದರೂ ಎಸಗಿರುವಂಥದ್ದ? ದರೋಡೆ ಮಾಡುವಂತಹ ಸಂದರ್ಭದಲ್ಲಿ ಏನೋ ಬೈ ಚಾನ್ಸ್ ಆಗಿ ಆಗಿರುವಂತಹ ಒಂದು ಘಟನೆನ ಇದು? ಅಥವಾ ಆತನ ಮೇಲೆ ಹಲ್ಲೆ ಮಾಡಲೇಬೇಕು ಅಂತ, ನಟ ಸೈಫ್ ಅಲಿ ಖಾನ್ ಮೇಲೆ ಹಲ್ಲೆ ಮಾಡಲೇಬೇಕು ಅಂತ ಕಂಪ್ಲೀಟ್ ಪ್ಲ್ಯಾನ್ ಫುಲ್ಲಾಗಿ ಏನಾದರೂ ದಾಳಿ ಮಾಡಿದ್ರ ಅನ್ನುವಂತಹ ಪ್ರಶ್ನೆ ಎಲ್ಲರನ್ನೂ ಕೂಡ ಕಾಡ್ತಾ ಇದೆ. ಆರೋಪಿಗಳಿಗಾಗಿ ಹುಡುಕಾಟ ನಡೀತಾ ಇದೆ. ಸಿಸಿಟಿವಿ ಫುಟೇಜ್ಗಳನ್ನು ಆಧರಿಸಿ ಯಾವ ಕಡೆಗೆ ಹೋಗಿದ್ದಾರೆ, ಏನು, ಎತ್ತ, ಯಾವ ವಾಹನದಲ್ಲಿ ತೆರಳಿದ್ರು, ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಈಗ ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ. ಈ ನಡುವೆ ಸಾಕಷ್ಟು ಪ್ರಶ್ನೆಗಳು ಎದುರಾಗ್ತಾ ಇದೆ. ಎಲ್ಲ ಪ್ರಶ್ನೆಗಳಿಗೆ ಆರೋಪಿಗಳು ಸೆರೆ ಸಿಕ್ಕ ನಂತರ ಉತ್ತರ ಸಿಗತ್ತೆ. ಇನ್ನು ಬಾಲಿವುಡ್ ನಟ ಸೈಫ್ ಅಲಿ ಖಾನ್ಗೆ ಚಾಕು ಇರಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೈಫ್ ಅಲಿ ಖಾನ್ ಪತ್ನಿ ಕರೀನಾ ಕಪೂರ್ ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಕರೀನಾ ಕಪೂರ್ ಖಾನ್ ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಇದು ನಮ್ಮ ಕುಟುಂಬಕ್ಕೆ ನಂಬಲಾಗದಂತಹ ಒಂದು ಸವಾಲಿನ ದಿನ. ನಮ್ಮ ಕುಟುಂಬಕ್ಕೆ ಬಹಳಷ್ಟು ಸವಾಲಿನ ದಿನ. ನಾವು ಈ ಕಷ್ಟದ ಸಮಯವನ್ನು ನಿಭಾಯಿಸಬೇಕಾಗಿದೆ. ಯಾರೂ ಕೂಡ ಊಹಾಪೋಹಗಳನ್ನು ಹರಡಬಾರ್ದು, ಏನೋ ಗಾಳಿ ಸುದ್ದಿಗಳನ್ನು ಹರಡುವಂತಹ ಕೆಲಸಕ್ಕೆ ಯಾರೂ ಮುಂದಾಗಬಾರ್ದು ಅಂತ ವಿನಂತಿ ಮಾಡಿದ್ದಾರೆ. ನಿಮ್ಮ ಕಾಳಜಿ ಮತ್ತು ಬೆಂಬಲವನ್ನು ನಾನು ಪ್ರಶಂಸಿಸ್ತೇನೆ. ನೀವೇನು ಕಾಳಜಿಯನ್ನು ತೋರ್ತಾ ಇದ್ದೀರಿ, ನಿಮ್ಮ ಬೆಂಬಲ, ಇದೆಲ್ಲದಕ್ಕೂ ನಾನು ಚಿರಋಣಿಯಾಗಿರ್ತೀನಿ. ನಿರಂತರವಾಗಿ ಕವರೇಜ್ನಿಂದ ಭದ್ರತೆಗೆ ತೊಂದರೆಯಾಗುವಂತಹ ಸಾಧ್ಯತೆ ಇದೆ. ನಿರಂತರವಾಗಿ ಸೋಷಿಯಲ್ ಮೀಡಿಯಾದಲ್ಲಿ, ಮಾಧ್ಯಮಗಳಲ್ಲಿ ಏನು ಕವರೇಜ್ ಆಗ್ತಾ ಇದೆ, ಇದರಿಂದ ಭದ್ರತೆಗೆ ಮತ್ತಷ್ಟು ತೊಂದರೆಯಾಗುವಂತಹ ಸಾಧ್ಯತೆ ಇದೆ. ನಿನ್ನೆ ನಡೆದಂತಹ ಘಟನೆಯಿಂದ ಕುಟುಂಬ ಸುಧಾರಿಸಿಕೊಳ್ಬೇಕಾಗಿದೆ. ನಮಗೆ ಸಮಯದ ಅಗತ್ಯತೆ ಇದೆ ಅಂತ ಕರೀನಾ ಕಪೂರ್ ಮನವಿ ಮಾಡಿಕೊಂಡಿದ್ದಾರೆ. ಸಾಮಾಜಿಕ ಜಾಲತಾಣ ಎಕ್ಸ್ ಖಾತೆಯಲ್ಲಿ ನಟಿ ಕರೀನಾ ಕಪೂರ್ ಅವರು ಬರೆದುಕೊಂಡಿದ್ದಾರೆ, ನಮ್ಮ ಕುಟುಂಬಕ್ಕೆ ಇದು ನಂಬಲಾಗದಂತಹ ಒಂದು ಆಘಾತಕಾರಿಯ ದಿನ.
ಹೀಗಾಗಿ ದಯವಿಟ್ಟು ಸಾಮಾಜಿಕ ಜಾಲತಾಣ ಆಗಿರಬಹುದು ಅಥವಾ ಮಾಧ್ಯಮಗಳಲ್ಲಿ ಊಹಾಪೋಹದ ಸುದ್ದಿಗಳನ್ನು ಬಿತ್ತರಿಸೋದಕ್ಕೆ ಹೋಗಬೇಡಿ. ನಮ್ಮ ಕುಟುಂಬಕ್ಕೆ ಇದು ಸವಾಲಿನ ದಿನ. ಹೀಗಾಗಿ ಇದನ್ನು ಎದುರಿಸೋದಕ್ಕೆ ನಮಗೆ ಸಮಯಾವಕಾಶ ಬೇಕು. ನಮ್ಮ ಕುಟುಂಬಕ್ಕೆ ಸ್ವಲ್ಪ ಸಮಯಾವಕಾಶ ಕೊಡಿ. ಅದೇ ರೀತಿಯಾಗಿ ಊಹಾಪೋಹದ ಸುದ್ದಿಗಳು ನಿರಂತರವಾಗಿ ಕವರೇಜ್ಗಳನ್ನು ಮಾಡ್ತಾ ಇರುವಂಥದ್ದು, ಇದರಿಂದ ನಮ್ಮ ಕುಟುಂಬಕ್ಕೆ ಮತ್ತಷ್ಟು ಭದ್ರತೆಗೆ ಸಮಸ್ಯೆ ಎದುರಾಗುತ್ತೆ ಅಂತ ನಟಿ ಕರೀನಾ ಕಪೂರ್ ಅವರು ಇದೀಗ ಮನವಿ ಮಾಡಿಕೊಂಡಿರುವಂಥದ್ದು. ಮತ್ತೊಂದೆಡೆ ಪೊಲೀಸರ ಭದ್ರತೆ ಕೂಡ ಒದಗಿಸಲಾಗಿದೆ. ಈಗ ಯಾವ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ, ಆಸ್ಪತ್ರೆಯಲ್ಲಿ ಇದೀಗ ಭದ್ರತೆಯನ್ನು ಕೂಡ ಪೊಲೀಸರು ಹೆಚ್ಚಳ ಮಾಡಿದ್ದಾರೆ. ಇನ್ನು ಸೈಫ್ ಅಲಿ ಖಾನ್ಗೆ ಏನಾಗಿದೆ ಅಂತ ನನಗೂ ಕೂಡ ಗೊತ್ತಿಲ್ಲ ಅಂತ ನಟ ಸುನಿಲ್ ಶೆಟ್ಟಿ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇದು ತುಂಬ ಬೇಸರದ ಸಂಗತಿ, ಸೆಕ್ಯೂರಿಟಿ ಸಮಸ್ಯೆ ಆಗಿದೆ ಅಂತ ಕಾಣುತ್ತೆ. ಮಂಗಳೂರಿನಲ್ಲಿ ಬಾಲಿವುಡ್ ನಟ ಸುನಿಲ್ ಶೆಟ್ಟಿ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನನಗೆ ತುಂಬ ಲೇಟಾಗಿ ಈ ವಿಚಾರ ಗೊತ್ತಾಯಿತು. ಈಗ ಯಾವುದೇ ಸಮಸ್ಯೆಗಳಿಲ್ಲ, ಅವರು ರಿಕವರಿ ಆಗ್ತಾ ಇದ್ದಾರೆ ಅಂತ ನಟ ಸುನಿಲ್ ಶೆಟ್ಟಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಏನು ಘಟನೆ ಆಯಿತು, ಏನು ಎತ್ತ, ಇದಕ್ಕೆ ಸಂಬಂಧಪಟ್ಟಂತೆ ನನಗೆ ಹೆಚ್ಚಿನ ಮಾಹಿತಿಗಳಿಲ್ಲ. ಈ ಘಟನೆ ಬೇಸರದ ಸಂಗತಿ, ಸೆಕ್ಯೂರಿಟಿ ಲ್ಯಾಪ್ಸ್ ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅವರು ರಿಕವರಿ ಆಗ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ ಅಂತ ನಟ ಸುನಿಲ್ ಶೆಟ್ಟಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ನಟ ಸುನಿಲ್ ಶೆಟ್ಟಿ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ, ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮಂಗಳೂರಿನಲ್ಲಿ ಮಾತನಾಡಿದಂತಹ ಅವರು ನಟ ಸೈಫ್ ಅಲಿ ಖಾನ್ ಅವರ ಆರೋಗ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಈಗ ಯಾವುದೇ ರೀತಿಯಾದಂತಹ ಸಮಸ್ಯೆಗಳಿಲ್ಲ. ನಟ ಸೈಫ್ ಅಲಿ ಖಾನ್ ಅವರು ರಿಕವರಿ ಆಗ್ತಾ ಇದ್ದಾರೆ, ಅವರ ಆರೋಗ್ಯದಲ್ಲಿ ಚೇತರಿಕೆ ಕಂಡು ಬರ್ತಾ ಇದೆ ಅಂತ ನಟ ಸುನಿಲ್ ಶೆಟ್ಟಿ ಅವರು ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಇನ್ನು ಘಟನೆಗೆ ಸಂಬಂಧಪಟ್ಟಂತೆ ಸೆಕ್ಯೂರಿಟಿ ಲ್ಯಾಪ್ಸ್ ಆಗಿದ್ದಕ್ಕೆ ಈ ಒಂದು ಘಟನೆ ನಡೆದಿದೆ ಅಂತ ಸುನಿಲ್ ಶೆಟ್ಟಿ ಅವರು ಮಾತನಾಡಿದ್ದಾರೆ. ಹಂಗೆ ದಾದೆ ಆಗ್ತೀನಿ ಎಂಕಲ ಗೊತ್ತಿತ್ತು. ನಾನು ಮಧ್ಯಾಹ್ನ ಬೊಕ್ಕನಿರ್ತೀನಿ ಕೇಳಿದಾಗ ದಿ ಓನ್ಲಿ ಥಿಂಗ್ ದಟ್ ದೇ ಸೇ ಇಸ್ ದಟ್ ಹಿ ಇಸ್ ಔಟ್ ಆಫ್ ಡೇಂಜರ್, ಅಂಡ್ ಐ ಥಿಂಕ್ ದಟ್ಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಯು ನೋ. ಸೊ ಫೀಲ್ ಫಾರ್ ದ ಫ್ಯಾಮಿಲಿ, ಬಟ್ very very sad. Security is a problem then for us. You know, how can somebody just get into a house and do something tragic? Very 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 tragic. It's Dalit. He's in hospital, and you know, I know as much as you all know, or whatever I hear from you all. But I am also ಗೊತ್ತಿಲ್ಲ ಜೀವನಕ್ಕೆ ಮಸ್ತ್ ಲೇಟ್ ಗೊತ್ತಾಗಿ. But from what I found out, he's out of danger, and you know, for the sake of the family, his fans, for everybody else, all I can say is we all should pray for a speedy recovery. ಹಂಗೆ ದಾದೆ ಆಗ್ತೀನಿ ಎಂಕಲ ಗೊತ್ತಿತ್ತು. ನಾನು ಮಧ್ಯಾಹ್ನ ಬೊಕ್ಕನಿರ್ತೀನಿ ಕೇಳಿದಾಗ ದಿ ಓನ್ಲಿ ಥಿಂಗ್ ದಟ್ ದೇ ಸೇ ಇಸ್ ದಟ್ ಹಿ ಇಸ್ ಔಟ್ ಆಫ್ ಡೇಂಜರ್, ಅಂಡ್ ಐ ಥಿಂಕ್ ದಟ್ಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಯು ನೋ. ಸೊ ಫೀಲ್ ಫಾರ್ ದ ಫ್ಯಾಮಿಲಿ, ಬಟ್ very very sad. Security is a problem then for us. You know, how can somebody just get into a house and do something tragic? Very 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 tragic. It's Dalit. He's in hospital, and you know, I know as much.